ಈ ಬಾರಿ ಬಿಗ್ ಬಾಸ್ ಕನ್ನಡಕ್ಕೆ ಪತ್ರಿಕೋದ್ಯಮ ಕೋಟಾದಿಂದ ಜಾನ್ವಿ ಅವರು ಬಂದಿದ್ದಾರೆ. ಈಗಾಗಲೇ 2 ದಿನ ಕಳೆದಿದ್ದು ಎಲ್ಲರ ಜೊತೆ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದಾರೆ. ಇವರು ಸುದ್ದಿ ನಿರೂಪಕಿಯಾಗಿ ವಿವಿಧ ನ್ಯೂಸ್ ಚಾನೆಲ್ಗಳಲ್ಲಿ ಕೆಲಸ ಮಾಡಿ ಗಮನ ಸೆಳೆದಿದ್ರು. ಸುದ್ದಿವಾಹಿನಿಗಳಲ್ಲಿ ನಿರೂಪಕಿಯಾಗಿ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದ್ರು ಕೂಡ ಬಳಿಕ ಅದರಿಂದ ಬ್ರೇಕ್ ಪಡೆದುಕೊಂಡು ನಟನಾ ಕ್ಷೇತ್ರಕ್ಕೆ ಕಾಲಿಟ್ರು. ಮೊದಲಿಗೆ ಗಿಚ್ಚಿ ಗಿಲಿಗಿಲಿ, ನಮ್ಮಮ್ಮ ಸೂಪರ್ ಸ್ಟಾರ್ನಂತಹ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಮಿಂಚಿದ್ರು. ಬಳಿಕ ರೂಪೇಶ್ ಶೆಟ್ಟಿ ನಟನೆಯ ಅಧಿಪತ್ರ ಸಿನಿಮಾದಲ್ಲಿ ನಟಿಸಿ ಚಿತ್ರರಂಗಕ್ಕೂ ಪ್ರವೇಶಿಸಿದ್ರು. ಜಾನ್ವಿ ತಮ್ಮ ಮಾಜಿ ಪತಿ ಕಾರ್ತಿಕ್ ಅವರಿಂದ ಡಿವೋರ್ಸ್ ಅನ್ನ ಪಡೆದಿದ್ರು. ಸದ್ಯ ಜಾನ್ವಿ ಹಾಗೂ ಇವರ ಮಗ ಇಬ್ಬರೇ ಇದ್ದಾರೆ. ಇವರ ವಿಚ್ಛೇದನ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಲ್ಲ ಒಂದು ಪೋಸ್ಟ್ ಹರಿದಾಡ್ತಾನೆ ಇತ್ತು. ನಟನಾ ಕ್ಷೇತ್ರಕ್ಕೆ ಬರೋದಕ್ಕೆ ಇವರ ಗಂಡನಿಗೆ ಡಿವೋರ್ಸ್ ಕೊಟ್ಟರು. ಹೀಗೆ ಅನೇಕ ವದಂತಿ ಹಬ್ಬಿತ್ತು. ಆದ್ರೆ ಇದೀಗ ಮೊದಲ ಬಾರಿ ಬಿಗ್ ಬಾಸ್ ಶೋನಲ್ಲಿ ಜಾನ್ವಿ ಮಲ್ಲಮ್ಮ ಮುಂದೆ ವಿಚ್ಛೇದನ ಕುರಿತು ಮನಬಿಚ್ಚಿ ಮಾತನಾಡಿದ್ದಾರೆ. ಜಾನ್ವಿ ಮಲ್ಲಮ್ಮ ಹಾಗೂ ಕಾಕ್ರೋಚ್ ಸುದಿ ಒಂದು ಕಡೆ ಕುಳಿತು ಮಾತನಾಡ್ತಾ ಇದ್ರು. ನೀವು ಸ್ಫೂರ್ತಿದಾಯಕ ಅಂತ ಜಾನ್ವಿ ಅವರು ಮಲ್ಲಮ್ಮಗೆ ಹೇಳಿದ್ರು. ಅವರಿಗೋಸ್ಕರ ಅವರು ಬದುಕಲೇ ಇಲ್ಲ. 15ನೇ ವಯಸ್ಸಿಗೆ ಮದುವೆ ಆಯಿತು, ಆ ಬಳಿಕ ಮಕ್ಕಳಾಯಿತು, ಮಕ್ಕಳಿಗೋಸ್ಕರ ಬದುಕಿದ್ರು ಅಂತ ಜಾನ್ವಿ ಹೇಳುವಾಗ ಮಲ್ಲಮ್ಮ ಅಳಲು ಆರಂಭಿಸಿದ್ರು. ಆ ಬಳಿಕ ಜಾನ್ವಿ ಮದುವೆ ಆದಾಗ ನಾನು ಇನ್ನೂ ಬೆಂಗಳೂರಿಗೆ ಬಂದಿರಲಿಲ್ಲ ಅಂತ ತಮ್ಮ ಕಷ್ಟವನ್ನ ಹೇಳಿಕೊಳ್ಳೋದಕ್ಕೆ ಪ್ರಾರಂಭಿಸಿದ್ರು. ಆಗ ಮಲ್ಲಮ್ಮ ಅವರು ಈಗ ನಿಮ್ಮ ಪತಿ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರು. ಆಗ ಜಾನ್ವಿ ಡಿವೋರ್ಸ್ ಆಗಿದೆ ಅಂತ ಹೇಳಿದ್ರು. ಲಿಕ್ಕರ್ ಪ್ರಾಬ್ಲಮ್ ಅಂತ ಕಾಕ್ರೋಚ್ ಸುದ್ದಿ ಕೇಳಿದಕ್ಕೆ ಡಿವೋರ್ಸ್ ಆಯಿತು ಅಂದ ಕೂಡಲೇ ಯಾಕೆ ಹಾಗೆ ಮಾಡ್ಕೊಳ್ಬಾರ್ದಮ್ಮ, ಒಂದ್ಸಲ ಮದುವೆ ಆದ್ಮೇಲೆ ಎಷ್ಟೇ ಕಷ್ಟವಾದ್ರೂ ಅವರ ಜೊತೆಗೆ ಬದುಕಬೇಕು ಅಂತ ಮಲ್ಲಮ್ಮ ಹೇಳಿದಕ್ಕೆ ತುಂಬಾ ಸಹಿಸಿಕೊಂಡು ಬರ್ತೀವಲ್ಲ ಅದು ಆಗಲ್ಲ, ಸುಮ್ಮನೆ ನನಗೆ ಹೇಳೋಕೆ ಇಷ್ಟವಿಲ್ಲ, ಎಲ್ಲ ದೈವ ಇಚ್ಛೆ ಅಷ್ಟೇ ಅಂತ ಜಾನ್ವಿ ಹೇಳಿದ್ರು. ಮುಂದುವರೆದು ಮಕ್ಕಳು ಎಷ್ಟಿದ್ದಾವೆ ಅಂತ ಮಲ್ಲಮ್ಮ ಕೇಳಿದಕ್ಕೆ ಒಬ್ಬ ಮಗ ಇದ್ದಾನೆ, ನಾನು ಜೊತೆಯಲ್ಲೇ ಇರುವಾಗಲೇ ಅವರಿಗೆ ಬೇರೆ ಮದುವೆ ಆಗಿ ಮಗು ಕೂಡ ಇತ್ತು, ಅದಕ್ಕೆ ನಾನು ಬಿಟ್ಟಿದ್ದು, ಸುಮ್ಮನೆ ಬಿಡಲ್ಲ ಅಂತ ಡಿವೋರ್ಸ್ ರಹಸ್ಯವನ್ನ ಜಾನ್ವಿ ಅವರು ಬಯಲು ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.